ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಾಮ್, ಇವತ್ತು RCB ವರ್ಸಸ್ CSK. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ರೈವಲ್ಸ್ ಅಂತ ಮಾತಾಡ್ತೀವಿ, ಬಟ್ ರೈವಲ್ಸು ಈ ಸಲ ಟುಸ್ಪಡಾಕೆ ಆಗೋಗ್ಬಿಟ್ಟಿದ್ದಾರೆ. ಅದೇ CSK ಅವರು ಏನು ಕಿತ್ಕೊಳ್ಳೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ, ಔಟ್ ಆಫ್ ದ ಟೂರ್ನಮೆಂಟ್ ಆಗೋಗ್ಬಿಟ್ಟಿದ್ದಾರೆ. ಒಂಥರ ಅವ್ರಿಗೆ ನಥಿಂಗ್ ಟು ಲೂಸು. ಅವ್ರಿಗೆ ಹಂಗೆ ನೋಡೋಕೆ ಧೈರ್ಯ ಜಾಸ್ತಿ ಇರುತ್ತೆ. ನಮ್ಮ RCB ಇನ್ನೂ ಧೈರ್ಯ ಜಾಸ್ತಿ ಇರುತ್ತೆ. ಅವನ ಅಜ್ಜಿ ಬಂದರೆ ಬೆಟ್ಟ, ಹೋದ್ರೆ ಟಾಟಾ ಅನ್ನೋ ಥರ ಆಡಬೇಕಾಗತ್ತೆ ಅಷ್ಟೇ. ಹೋದು CSK ಅವ್ರು ಬೇರೆ ಏನೂ ಇಲ್ಲ, ಕಳ್ಕೊಳ್ಳೋ ಅಂಥದ್ದೆಲ್ಲ ಏನೂ ಇಲ್ಲ ಅವ್ರಿಗೆ. ಇವಾಗ ಬಂದ್ಬಿಟ್ಟು ದಿಲ್ದಾರಾಗೆ ಆಡ್ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಅದನ್ನು ದಿಲ್ದಾರಾಗಿ ಆಡಬೇಕು ಅಂದರೆ ಅಗ್ರೆಸಿವ್ ಅಪ್ರೋಚ್ ಇರಲೇಬೇಕು. ಇನ್ನು ಭಯ ಪಟ್ಕೊಂಡು ಆಡೋಂಥದ್ದು, ಇವ್ರು ಟೂರ್ನಮೆಂಟ್ ಫುಲ್ಲು ಭಯ ಪಟ್ಕೊಂಡೇ ಆಡಿದ್ದಾರೆ ಬ್ಯಾಟಿಂಗ್ನ. ಸೊ ಅಟ್ಲೀಸ್ಟ್ ಇಲ್ಲಿಂದ ಆಚೆಗೆ ಭಯ ಪಡದೆ ಬ್ಯಾಟಿಂಗ್ ಏನು ಗುರು, ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, RCBಗೆ ಸಪೋರ್ಟ್ ಮಾಡ್ತೀವಿ ಹಂಗಲ್ಲ. ಅಟ್ಲೀಸ್ಟ್ ಇವ್ರು ಆ ಥರ ಆಡ್ತೋನೆ ನಮಗೆ ಅಟ್ಲೀಸ್ಟ್ ಸ್ವಲ್ಪ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಂದರೆ ತೀರಾ ಒನ್ ಸೈಡ್ ಆಗಿ ಹೋಗ್ಬಿಡುತ್ತೆ CSK ವರ್ಸಸ್ RCB. ಸೊ ಗೊತ್ತಿರೋದ್ರೆ 70 to 75%, ಆಲ್ಮೋಸ್ಟ್ 80% ಅಂತ ಅನ್ಕೊಳ್ಳಿ. ಇವತ್ತು ಕ್ಲಿಯರ್ ಫೇವರೇಟ್ಸ್ ಇರೋದು RCBನೇ ಗೆಲ್ಲೋದಕ್ಕೆ. ಹೌದು, ಹೋಮಲ್ಲಿ ನಾವು 3 ಮ್ಯಾಚ್ ಸೋತಿರ್ಬೋದು, ಕಂಟಿನ್ಯೂಸ್ ಆಗಿ ಸೋತ್ಕೊಂಡು ಬಂದಿರ್ಬೋದು. ಒಂದು ಮ್ಯಾಚ್ ಲಾಸ್ಟ್ ಗೆದ್ವಿ. ಒಂದು ಪ್ಯಾಟರ್ನ್ ಗೊತ್ತಾಗಿದೆ ನಮಗೆ, ಹೆಂಗೆ ಗೆಲ್ಲಬೇಕು ಹೋಮಲ್ಲಿ ಅಂತ, ಹೆಂಗೆ ಆಡಬೇಕು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ. ಬಟ್ CSK ಹೋಪ್ಸ್ ಇಲ್ಲ CSK ಮೇಲೆ ಈ ಮ್ಯಾಚ್ನ ಗೆಲ್ತಾರೆ ಅಂತ. ಬಟ್ ಹೊಡಿತು ಅಂತಂದರೆ, ಒಂದು ವೇಳೆ RCB ಹೊಡಿತು ಅಂತಂದರೆ ಇದು ಅಪ್ಸೆಟ್ ಆಗುತ್ತೆ RCBಗೆ. CSK ಕೈಯಲ್ಲಿ ಸೋಲ್ತು ಅಂತಂದರೆ, ಯಾಕಂದರೆ ಬಾಟಮ್ ಆಫ್ ದ ಟೇಬಲ್ ಇರೋವಂಥವ್ರು ಟಾಪ್ ಆಫ್ ದ ಟೇಬಲ್ ಇರೋರಿಗೆ ಹೊಡೆದ್ರು ಅಂತಂದರೆ ಇದು ಖಂಡಿತ ಅಪ್ಸೆಟೇನೆ. ಸೊ ನೋಡ್ತಾ ಇರ್ಬೋದು ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ ಅಂತ. ಇವತ್ತೇನಾದ್ರು RCB ಗೆಲ್ತು ಅಂದರೆ ಟಾಪ್ ಆಫ್ ದ ಟೇಬಲ್ಗೆ ಹೋಗ್ತಾರೆ. 11 ಮ್ಯಾಚಲ್ಲಿ 8 ಮ್ಯಾಚ್ನ ಗೆಲ್ಲೋ ಜೊತೆಗೆ ಇವತ್ತು ಒಂಥರ ಒಂದು ರೇಂಜಿಗೆ ಅಫಿಷಿಯಲಿ ಕ್ವಾಲಿಫೈ ಆದಂಗೆ ಲೆಕ್ಕ. ಇವತ್ತು ಗೆಲ್ತು ಒಂಥರ ಫುಲ್ಲು ಪಕ್ಕ ಬರಲ್ಲ, ಬಟ್ ಒಂಥರ ಅಫಿಷಿಯಲಿ ಕ್ವಾಲಿಫೈ ಆದಂಗೆ ಲೆಕ್ಕ. 16 ಪಾಯಿಂಟ್ನ ಇಟ್ಕೊಂತಾರೆ ಅಂತಾನೆ ಟಾಪ್ ಆಫ್ ದ ಟೇಬಲ್ಗೂ ಕೂಡ ಹೋಗ್ತಾರೆ. CSK ಏನು ಅಲ್ಲಾಡಲ್ಲ, ಅಲ್ಲೇ ಇರ್ತಾರೆ. ಬಟ್ ಇವತ್ತು ಗೆದ್ದು ಮೇಲ್ಗಡೆ ಹೋಗ್ಲಿ ಅಂತ ಅನ್ಕೊಂತೀವಿ ಅಷ್ಟೇ ಮಗ, ಬೇರೆ ಏನೂ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ, ನಾರ್ಮಲ್ ಹೆಡ್ ಟು ಹೆಡ್ ಅಂತ ಬಂದಾಗ 36 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 12 ಮ್ಯಾಚ್ನ RCB ಗಿದ್ರೆ, 21 ಮ್ಯಾಚ್ನ CSK ಅವ್ರಿಗಿದ್ದಾರೆ. ಕ್ಲಿಯರ್ ಡಾಮಿನೇಷನ್ ಅಂತೂ ಇದ್ದಿದ್ದಾನೆ. ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ಈ ಸೀಸನ್ ಒಂದು ಮ್ಯಾಚ್ನ ನಾವು ಗೆದ್ದಿದ್ವಿ ಆಲ್ರೆಡಿ ಇವ್ರ ಮೇಲೆ, ಚೇಪಕ್ಕಲ್ಲಿ. ಅವರ ಹೋಮ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ವಿ. ಅವ್ರು ನಮಗೆ ಇಲ್ಲಿ ರಿಟರ್ನ್ ಕೊಡಬೇಕು ಅಂತ ಅನ್ಕೊಂತಿರ್ತಾರೆ. ಮೇ 17ನೇ ತಾರೀಕು ಲಾಸ್ಟ್ ಸೀಸನ್ ಏನು ಆಗಿತ್ತೋ, ಸೊ ಅದನ್ನ ರಿಟರ್ನ್ ಕೊಟ್ಟು ಹೋಗ್ಬೇಕು ಅನ್ನೋ ಥರ. ಅವ್ರು ಗೆಲ್ತಾರೋ ಬಿಡ್ತಾರೋ ಅದೆಲ್ಲ, ಅಂದರೆ ಈ ಸೀಸನ್ ಗೆಲ್ಲಕ್ಕಾಗಲ್ಲ ಅವರು. ಬಟ್ ಇಲ್ಲಿ ಒಂದು ಮ್ಯಾಚ್ನ ಗೆದ್ರೆ ಅವರಿಗೆ ಒಂಥರ ಏನೋ ಒಂಥರ ಖುಷಿ, ಏನೋ ಒಂಥರ ವೈಬ್ ಬರುತ್ತೆ. ಖಂಡಿತ ಬಂದೇ ಬರುತ್ತೆ ಅದು ಕೊಡಬೇಕು ಅಂತ ಅನ್ಕೊಂಡಿರ್ತಾರೆ. 11 ಮ್ಯಾಚ್ ಇದುವರೆಗೂ ಹೆಡ್ ಟು ಹೆಡ್ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅದರಲ್ಲಿ 5 ಮ್ಯಾಚ್ನ CSK ಗೆದ್ದರೆ, 5 ಮ್ಯಾಚ್ನ RCB ಗೆದ್ದರೆ. ಆಲ್ಮೋಸ್ಟ್ ಈಕ್ವಲ್ ಆಗಿದೆ. 1 ಮ್ಯಾಚಲ್ಲಿ ನೋ ರಿಸಲ್ಟ್ ಕೂಡ ಆಗಿದೆ. ಒಟ್ಟಲ್ಲಿ CSK ಅವ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ ಮೇಲೆ ಡಾಮಿನೇಟ್ ಅಂತೂ ಮಾಡ್ಕೊಂಡು ಹೋಗಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಲಾಸ್ಟ್ ಸೀಸನು ನಾವು ಗೆದ್ದಿದ್ವಿ, ಈ ಸೀಸನು ಹೋಪ್ಫುಲಿ ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ. ಆ್ಯಂಡ್ RCB ಇಲ್ಲಿ 95 ಮ್ಯಾಚ್ ಆಡಿದ್ರೆ, 44 ಮ್ಯಾಚ್ನ ಗೆದ್ರೆ, 46 ಮ್ಯಾಚ್ನ ಇಲ್ಲಿ RCB ಸೋತಿದೆ. ಆ್ಯಂಡ್ ಇಲ್ಲಿ 4 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. CSK ಇಲ್ಲಿ 12 ಮ್ಯಾಚ್ನ ಆಡಿದ್ರೆ, 6 ಮ್ಯಾಚ್ನ ಗೆದ್ದಿದ್ದಾರೆ. 5 ಮ್ಯಾಚ್ನ CSK ಇಲ್ಲಿ ಸೋತಿದ್ರೆ, 1 ಮ್ಯಾಚಲ್ಲಿ ನೋ ರಿಸಲ್ಟ್ ಕೂಡ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಟ್ಯಾಟ್ಸ್ ಅಂತ ಬಂದಾಗ 99 IPL ಮ್ಯಾಚ್ ಆಗಿದೆ. 42 ಮ್ಯಾಚ್ನ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದವ್ರು ಗೆದ್ದರೆ, 53 ಮ್ಯಾಚ್ನ ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರು ಗೆದ್ದರೆ. ಆ್ಯಂಡ್ ಇಲ್ಲಿ ಕ್ಲಿಯರ್ ಅಡ್ವಾಂಟೇಜ್ ಇರೋದು ಗೊತ್ತಿರೋದು, ಟಾಸ್ ಗೆಲ್ಲಬೇಕು. ಮೇನಾಗಿ ಟಾಸ್ RCB ಇಲ್ಲಿ ಟಾಸ್ನ ಎಲ್ಲ ಮ್ಯಾಚ್ನು ಕೂಡ ಸೋತಿದೆ. 4 ಮ್ಯಾಚ್ನು ಕೂಡ ಆಡಿರುವಂಥದ್ದು ಸೋತಿದೆ ಟಾಸ್ನ. ಇವತ್ತು ಅಟ್ಲೀಸ್ಟ್ ರಜತ್ ಪತಿದಾರು ದೇವ್ರಿಗೆಲ್ಲ ಬೇಡ್ಕೊಂಬಂದ್ಬಿಟ್ಟು ಟಾಸ್ನ ಗೆಲ್ಲಿ. ಏನ್ಗರ್ರು ಹಿಂಗೆ ಎದ್ರಕೊಂತೀಯ CSKಗೆ? ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗೆಲ್ಲಬೇಕು, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಗೆಲ್ಲಬೇಕು. ಯಾಕೆ ಲಾಸ್ಟ್ ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಗೆಲ್ಲಿಲ್ವ ನಾವು? CSK ಮೇಲೆಲ್ಲ ಯಾಕರು ಎದ್ರಕಂತೆ? ಅದೊಂದು ಜೊತೆ ಟೀಮು, ಅವನಜ್ಜಿ ಈ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ಇಟ್ಟಾಡ್ಸ್ಕೊಂಡು ರುಬ್ಬಾಡ್ತಾರೆ ಅಂತ ಹೇಳ್ತೀರಾ? ಮ್ಯಾಟ್ರೇ ಆಗಲ್ಲ ಅವೆಲ್ಲ ಅಂತ. ಬಟ್ CSK ಬೌಲಿಂಗ್, ಬ್ಯಾಟಿಂಗ್ ಯೂನಿಟ್ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇಲ್ಲ. ಬೌಲಿಂಗ್ ಯೂನಿಟು ಖಲೀಲ್ ಅಹ್ಮದ್, ನೂರ್ ಅಹ್ಮದ್ ಎಲ್ಲ ಏನಿದ್ದಾರೆ, ಪತಿರಾಣ, ಸೊ ಇವ್ರು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತಾರೆ ನನ್ನ ಪ್ರಕಾರ. ಸೊ ಇವ್ರು ಬೌಲಿಂಗ್ ಗೆದ್ರೆ ಅದೇ ಬೌಲಿಂಗಿಂದನೇ ಗೆಲ್ಲಬೇಕಷ್ಟೇ. ಇವ್ರು ಫಸ್ಟ್ ಬೌಲಿಂಗ್ ಮಾಡ್ತು ಅಂದರೆ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಇವ್ರು ಬ್ಯಾಟಿಂಗ್ ಆಡ್ತು ಅಂದರೆ ಸೋಲುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ 200% ಆಗೋಗ್ಬಿಡುತ್ತೆ CSK ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ. ಅದೇ ನಾವು RCB ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡಲಿ ಅಂತ ಕೇಳ್ಕೊಳ್ಳೋಣ ಅಷ್ಟು, ಬೇರೆ ಏನಿಲ್ಲ. ಇವ್ರಿಗೆ ಇವತ್ತು ಕೊಡ್ತಾ ಇರೋದೇ ಅದಕ್ಕೆ, CSK ಅವ್ರಿಗೆ ಕೊಡ್ತಾ ಇರೋದೇ ಇಸ್ಕೊಂಡು ಹೋಗ್ತಾ ಇರೋದೇ ಅವರು. ಅವ್ರ ಬ್ಯಾಟಿಂಗ್ ಬಗ್ಗೆ ಸೀರಿಯಸ್ಲಿ ಇವರು ಸ್ವಲ್ಪನೂ ಕಾನ್ಫಿಡೆನ್ಸ್ ಇಲ್ಲ ನನಗಂತೂ. ಆ ಓಪನಿಂಗ್ ಪೇರು ಹೊಸಬ್ರನ್ನ ಎಳ್ಕೊಂಬಂದಿದ್ದಾರೆ. ಅದೇನಾಗುತ್ತೆ ಓಪನಿಂಗ್ ಪೇರ್, ಏನು ಕಿತ್ಗುಡ್ಡೆ ಆಗ್ತಾರೆ ಅವರು? ಸೀರಿಯಸ್ಲಿ ನಂಗಂತೂ ಚೂರು ಕಾನ್ಫಿಡೆನ್ಸ್ ಇಲ್ಲ. ಇವಾಗ ಹೋಗಿಬೋದು ಕಾಮೆಂಟ್ ಸೆಕ್ಷನಲ್ಲಿ, ನೀವು ಇರೋಗರೋ ಬರ್ತಾರೆ CSK ಅಂದರೆ CSK ಫ್ಯಾನ್ಸ್ಗಳು, ಇರೋಗರೋ ಬರ್ತಾರೆ ನೋಡಿ ಬತ್ತೆ ಹೆಂಗೆ ಕೊಡ್ತಾರೆ ಅಂತಂದರೆ ಇಸ್ಕೊತಾ ಇರ್ಬೇಕು RCB ಅವರು ಅಂತ. ಬಟ್ ಕೊಡ್ತಾರೆ ಇವತ್ತು ಸರಿಯಾಗಿ ಕೊಟ್ಟು ಕಳಿಸ್ತಾರೆ. 2 ಮ್ಯಾಚ್ನ ಒಂದು ಸೀಸನಲ್ಲಿ RCB CSK ಮೇಲೆ ಗೆದ್ದೇ ಇಲ್ಲ ಇದುವರೆಗೂ. ಸೊ ಇದು ಫಸ್ಟ್ ಸೀಸನ್ ಆಗುತ್ತೆ RCB CSK ಮೇಲೆ 2 ಮ್ಯಾಚ್ನ ಗೆಲ್ಲೋ ಥರ ಆಗುತ್ತೆ. ಇನ್ ಕೇಸ್ ಏನಾದ್ರು ಗೆಲ್ತು ಅಂತಂದರೆ ಕಾನ್ಫಿಡೆನ್ಸ್ ಇಲ್ಲ CSK ಮೇಲೆ. ಇವತ್ತು ಕ್ಲಿಯರ್ ವಿನ್ನರು 100% ಶಾರ್ಟು RCB ಅನ್ನೋ ಹತ್ರ ನನಗೆ ಕಾನ್ಫಿಡೆನ್ಸ್ ಹೇಳ್ತಾ ಇದೆ. ಅದೇ ಗುರು, ಲಾಸ್ಟ್ ಮ್ಯಾಚ್ ಏನು ಚಾಲೆಂಜ್ ಕೊಟ್ಟಿದ್ದೋ ಆ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡ್ತೀನಿ. CSK ಏನಾದ್ರು ಈ ಮ್ಯಾಚ್ನ ಗೆಲ್ತು ಅಂತಂದರೆ ಫ್ಯಾನ್ ಆಫ್ CSK ಅಂತ ನೆಕ್ಸ್ಟ್ RCB ಮ್ಯಾಚ್ ಆಗೋವರೆಗೂ ಮತ್ತೆ ಹೋಗಿ ಹಾಕೊಂತೀನಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ನಾನು ಇನ್ಸ್ಟಾಗ್ರಾಮ್ ಬಯೋಲ್ ಹಾಕೊತೀನಿ. CSK ಗೆಲ್ತು ಅಂದರೆ, RCB ಗೆಲ್ತು ಅಂದರೆ ಹಾಕೋಣೋದಿಲ್ಲ. ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ನಿಮ್ಮ ಪ್ರೆಡಿಕ್ಷನ್ ಏನು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.